ನನ್ನ ಹೆಸರು ಶ್ರೇಯಸ್ ಮಲ್ಲಪ್ಪ ಮಹಾಲಿಂಗ್ಪುರ್. ನನ್ನ ಊರು ಬಂದುಬಿಟ್ಟು ಬಾಗಲಕೋಟೆ ಜಿಲ್ಲೆ ಬೆಳಗಿ ತಾಲೂಕು ಸಿದ್ದಾಪುರ ಒಂದು ಗ್ರಾಮ ಅಂತ. ನನ್ನ ಪ್ರಾಥಮಿಕ ಶಿಕ್ಷಣ ಫಸ್ಟ್ ಸ್ಟ್ಯಾಂಡರ್ಡ್ ಟು 6th ಸ್ಟ್ಯಾಂಡರ್ಡ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಿರ್ಗಾಂವ್, ಹಾಗೂ 7ನೇತೆಯಿಂದ 10ನೇ ತನಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆದರ್ಶ ವಿದ್ಯಾಲಯ ಬೆಳಗಿ ಅಂತ. ಅಲ್ಲಿಂದ ನಾನು ನನ್ನ ಒಬ್ಬರು ಫ್ರೆಂಡ್ ಇಲ್ಲಿ ಎಕ್ಸ್ಪರ್ಟ್ ಕಾಲೇಜ್ನ ರೆಫರ್ ಮಾಡಿದ್ಲು ಅವಳು. ಸೊ ನಾನು ಇಲ್ಲಿ ಬಂದಿದ್ದು ಲೈಕ್ ನನ್ನ ಜೀವನದ ಒಂದು ದೊಡ್ಡ ಅಚೀವ್ಮೆಂಟು. ಎಕ್ಸ್ಪರ್ಟ್ ಲೈಕ್ ಇಟ್ ಚೇಂಜ್ ಮೀ ಅ ಲಾಟ್. ಥ್ಯಾಂಕ್ ಯು ಫಾರ್ ಎಕ್ಸ್ಪರ್ಟ್. ನಮ್ಮದೇ ಅಂಗಡಿ ಇದೆ, ಕಿರಾಣಿ ಅಂಗಡಿ. ಆ್ಯಂಡ್ ನಮ್ಮ ಫಾದರ್ ನಮ್ಮ ಮದರ್ ಇಬ್ಬರು ಕೂಡ ಅಲ್ಲೇ ವರ್ಕ್ ಮಾಡ್ತಾರೆ. ಆ್ಯಂಡ್ ನಮ್ಮ ಅಮ್ಮಂದು ಬಟ್ಟೆ ಅಂಗಡಿ ಇದೆ. ನಾನು ಅವಾಗ ಇದು ಇದ್ದಾಗ ಅವರಿಗೆ ಹೆಲ್ಪ್ ಮಾಡ್ತಿದ್ದೆ. ಮಾಡ್ತಿದ್ದೆ. ಫಸ್ಟ್ ಸ್ಟ್ಯಾಂಡರ್ಡ್ ಶಾಲೆಯಲ್ಲಿ ಕಲಿತವರಿಗೆ ಈ ರೀತಿ ಒಂದು ಸಾಧನೆ ಮಾಡಿದ್ದಕ್ಕೆ ಏನು ಹೆಮ್ಮೆ ಇದೆ? ಮೊದಲಿಗೆ ನನ್ನ ಶಿಕ್ಷಕರಿಗೆ ನಾನು ಇದು ಕೊಡ್ಬೇಕಂತೀನಿ. ಯಾಕಂದರೆ ಲೈಕ್ ಇಡೀ ಕರ್ನಾಟಕದಲ್ಲಿ ಯಾವ ಥರ ಇದೆ ಅಂದರೆ, ಸರ್ಕಾರಿ ಶಾಲೆ ಅಂದರೆ ಲೈಕ್ ಅದು ಇಲ್ಲ ಕೀಳಾಗಿದೆ ಆ ಥರ ಅಂತೆ. ಇಲ್ಲ, ಕರ್ನಾಟಕ ಶಾಲೆಯಲ್ಲೂ ಕೂಡ ನಾನು ಒಪ್ಕೋತೀನಿ, ಕರ್ನಾಟಕದ ಗೌರ್ಮೆಂಟ್ ಶಾಲೆಗಳು ಅಷ್ಟು ಇನ್ನೂ ಡೆವಲಪ್ ಆಗಿಲ್ಲ ಪ್ರೈವೇಟ್ ಸ್ಕೂಲ್ಗಳಿಗೆ ಹೋಲಿಸಿದರೆ. ಬಟ್ ಆದರೆ ಕೆಲವೊಂದು ಗೌರ್ಮೆಂಟ್ ಶಾಲೆಗಳು ಇವೆ. ತಂದೆ ತಾಯಿಗಳು ಅಂಥ ಗೌರ್ಮೆಂಟ್ ಸ್ಕೂಲ್ಗಳು ಹುಡುಕಿ ಅಂಥದ್ರಲ್ಲಿ ಹಚ್ಚೋದಕ್ಕೆ ಮಕ್ಕಳನ್ನ ಪ್ರೇರೇಪಿಸಬೇಕು. ಈಗ ಏನಾಗಿದೆ ಅಂದರೆ, ಕಾನ್ವೆಂಟ್ ಸ್ಕೂಲ್ ಅಂದರೆ ಲೈಕ್ ಅದೊಂದು ಸ್ಟ್ಯಾಂಡರ್ಡ್ ಅಂತ ಮಾಡಿದೆ. ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂದರೆ, ಅದೇ ಲೈಕ್ ಸೇಮ್ ಸ್ಟ್ಯಾಂಡರ್ಡ್ನ ನಾವು ಗೌರ್ಮೆಂಟ್ ಸ್ಕೂಲ್ಗಳಿಗೆ ತರಬೇಕು. ಅದು ಲೈಕ್ ನಾವು ಬರತ್ತಂದರೆ ಬಂದುಬಿಡಲ್ಲ, ಅದು ನಮ್ಮ ಎಲ್ಲರ ಕೈಯಿಂದ ಆಗಬೇಕು. ಸೊ ನಾನು ಒಬ್ಬ ಗೌರ್ಮೆಂಟ್ ಸ್ಕೂಲಲ್ಲಿ ಕಲ್ತಿದ್ದವನಾಗಿದ್ದರಿಂದ ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಲೈಕ್ ಗೌರ್ಮೆಂಟ್ ಸ್ಕೂಲ್ಗಳನ್ನ ಕೂಡ ಪ್ರಮೋಟ್ ಮಾಡಿ. ನಾನು ವರ್ಲ್ಡ್ಸ್ ಬೆಸ್ಟ್ ಡಾಕ್ಟರ್ ಆಗ್ಬೇಕು ಅಂದ್ಕೊಂಡಿದ್ದೇನೆ. ಡಾಕ್ಟರೇ ಸರ್ಜನ್ನೇ, ಬಟ್ ಐ ಏಮ್ ಲೈಕ್ ಐ ಶುಡ್ ಬಿ ದ ವರ್ಲ್ಡ್ಸ್ ಬೆಸ್ಟ್ ಡಾಕ್ಟರ್. ಜಿಪ್ಮರ್ ಸರ್, ಜಿಪ್ಮರ್. ಸಿಗತ್ತೆ ಸರ್, ಜಿಪ್ಮರ್ ಪಾಂಡಿಚೇರಿ.